ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸಿನೋ ಪವರ್ ಶೇರಿಂಗ್ ಪಾಲಿಟಿಕ್ಸ್ ನಲ್ಲಿ ಅಹಿಂದ ಅಸ್ತ್ರ. ದೆಹಲಿಯಲ್ಲಿ ಸಭೆ ಸೇರಿದ ರಾಜ್ಯ ಕಾಂಗ್ರೆಸ್ ನಾಯಕರು ಸಂಸದ ಸುನಿಲ್ ಬೋಸ್ ನಿವಾಸದಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಯಾರ್ಯಾರು? ಎಚ್ ಸಿ ಮಹದೇವಪ್ಪ, ಬಿ ಕೆ ಹರಿಪ್ರಸಾದ್, ಸಲೀಂ ಅಹಮದ್, ಹಂಪನಗೌಡ ಬಾದರ್ಲಿ ಇವರೆಲ್ಲರೂ ಕೂಡ ಸಭೆಯನ್ನ ಮಾಡಿ ಚರ್ಚೆ ಮಾಡಿದ್ದಾರೆ. ಅಹಿಂದ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಮುಂದಾಗಿರೋದು ಹಿಂಗಾಗ್ಬಿಟ್ಟಿದೆ ಅಂತ ಅಂದ್ರೆ, ಒಂದು ಕಡೆ ಈಗ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ದೇ ಆದ್ರೆ ಆ ಸ್ಥಾನ ಒಬ್ಬ ದಲಿತ ನಾಯಕನಿಗೆ ಹೋಗ್ಬೇಕು, ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಗು ಎಬ್ಬಿಸೋದಕ್ಕೆ ಮುಂದಾಗಿದ್ದಾರೆ. ಸೊ ಹಾಗಾಗಿ ಅಹಿಂದ ನಾಯಕರು ಈಗ ಸೈಲೆಂಟ್ ಆಗಿಲ್ಲ. ಅದಕ್ಕೆ ಉದಾಹರಣೆ ಇದು. ಎಚ್ ಸಿ ಮಹದೇವಪ್ಪನವರು, ಬಿ ಕೆ ಹರಿಪ್ರಸಾದ್ ಅವರು, ಸಲೀಂ ಅಹಮದ್, ಹಂಪನಗೌಡ ಬಾದರ್ಲಿ ಇವರೆಲ್ಲರೂ ಕೂಡ ದೆಹಲಿಯಲ್ಲಿ ಸಭೆ ಮಾಡಿದ್ದಾರೆ. ಊಟದ ನೆಪದಲ್ಲಿ ಸೇರಿ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ ನಾಯಕರು. ಪ್ರಸಕ್ತ ರಾಜಕಾರಣ, ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಸಚಿವ ಸಂಪುಟ ಪುನಾರಚನೆ ಬಗ್ಗೆಯೂ ಕೂಡ ಸಮಾಲೋಚನೆಯನ್ನ ನಡೆಸಿರೋದು. ಅಹಿಂದ ಸಮುದಾಯವನ್ನ ಹಿಡಿದಿಡುವ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಈ ನಾಯಕರುಗಳು. ನೋಡಿ, ಇಲ್ಲಿ ಎಚ್ ಸಿ ಮಹದೇವಪ್ಪನವರು ಇದ್ದಾರೆ, ಹಂಪನಗೌಡ ಬಾದರ್ಲಿ ಇದ್ದಾರೆ, ಸಲೀಂ ಅಹಮದ್ ಅವರಿದ್ದಾರೆ, ಬಿ ಕೆ ಹರಿಪ್ರಸಾದ್ ಇದ್ದಾರೆ. ಬಹಳ ಹಿರಿಯ ನಾಯಕರು ಇವರೆಲ್ಲ. ಸೊ ಎಲ್ಲರೂ ಕೂಡ ಚರ್ಚೆಯನ್ನ ಮಾಡಿರೋದು ಏನ್ ಬಹಳ ಪ್ರಮುಖವಾಗಿ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ. ಅಹಿಂದ ಸಮುದಾಯವನ್ನ ಹಿಡಿದಿಡುವ ಬಗ್ಗೆ ಚರ್ಚೆ ಆಗಿದೆ. ಹೈಕಮಾಂಡ್ಗೆ ಸೂಕ್ತ ವಿವರಣೆ ನೀಡುವ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗಿದೆ. ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನಮ್ಮ ಪಕ್ಷದಲ್ಲಿ ಈವರೆಗೂ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ. ಹೈಕಮಾಂಡ್ಗೆ ಡೇಟ್ ಕೊಡುವಷ್ಟು ದೊಡ್ಡವರು ಯಾರೂ ಇಲ್ಲ. ಮೇ 15ಕ್ಕೆ ಸಿಹಿ ಸುದ್ದಿ ಅಂತ ಶಾಸಕರು ಹೇಳಿದ್ರು. ಅವರಿಗೆ, ಆ ಶಾಸಕರಿಗೆ ಎಂ ಬಿ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಮೇ 15ಕ್ಕೆ ಸಿಹಿ ಸುದ್ದಿ ಎಂದಿದ್ದ ಶಾಸಕರಿಗೆ ಎಂ ಬಿ ಪಾಟೀಲ್ ಟಕ್ಕರ್ ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ಡೇಟ್ ಕೊಡುವಷ್ಟು ದೊಡ್ಡವರು ಯಾರೂ ಇಲ್ಲ. ಹೈಕಮಾಂಡ್ ಯಾವಾಗ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದೇ ಫೈನಲ್ ಅನ್ನೋ ಮುಖೇನ ಶಾಸಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಹೈಕಮಾಂಡ್ ಜೊತೆ ಚರ್ಚಿಸುವ ಅಧಿಕಾರ ಇದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ತಲೆ ಬಾಗುತ್ತೇವೆ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಒಬ್ಬರು ಮಾಸ್ ಲೀಡರ್. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಪಕ್ಷ ಸಂಘಟನೆಗೆ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಸಿಕ್ಕಾಪಟ್ಟೆ ಇದೆ ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೂಡ ಒಬ್ಬ ನಮ್ಮ ಸೀನಿಯರ್ ಮಿನಿಸ್ಟ್ರು ಅವರು ಹೋಗಿ ಹೈಕಮಾಂಡ್ ಭೇಟಿಯಾಗಿದ್ದಾರೆ. ಅವ್ರು ಏನು ಚರ್ಚೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ನಮ್ಮ ಪಕ್ಷದಲ್ಲಿ ಹೈಕಮಾಂಡೇ ಸುಪ್ರೀಂ. ಮತ್ತು ಈ ಮಾತನ್ನು ನಾನು ಹೇಳೋದಲ್ಲ, ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, AICC ಅಧ್ಯಕ್ಷರು, ರಾಹುಲ್ ಗಾಂಧಿಯವರು ಅಪೋಸಿಷನ್ ಲೀಡರು, ನಮ್ಮ ನಾಯಕರು ಸೋನಿಯಾ ಗಾಂಧಿಯವರು, ಇವರೆಲ್ಲ ಏನು ನಿರ್ಣಯ ಅಂತ ಗೊತ್ತಲ್ಲ, ಅದನ್ನು ನಾವು ತಲೆಬಾಗಿ ಎಲ್ಲರೂ ಒಪ್ತೀವಿ ಅಂತ ಹೇಳಿದ್ದಾರೆ. ಸೊ ಅವರೇ ಈಗ ಹೇಳಿದಾಗ ಹೈಕಮಾಂಡ್ ಇಸ್ ಸುಪ್ರೀಂ, ಹೈಕಮಾಂಡ್ ಅಂತಿಮ. ಅವರು ಯಾವಾಗ ಏನು ಮಾಡಬೇಕು, ಸಂಪುಟ ವಿಸ್ತರಣೆ ಮಾಡಬೇಕು, ಇವೆಲ್ಲ ವಿಚಾರಗಳು ಇವತ್ತು ಸಹ ಅವರು ನಿರ್ಧಾರ ಮಾಡ್ತಾರೆ. ನಾಯಕತ್ವದ ಗೊಂದಲನೂ ಕೂಡ ಅವರೇ ಬಗೆಹರಿಸ್ತಾರೆ. ನಾನು ಆ ಶಾಸಕರಿಗೆ ಅವರು ಯಾವ ರೀತಿ ಅವರು ಡೇಟ್ ಕೊಡ್ತಾ ಇದ್ದಾರೆ ಅದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ. ಬಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಡೇಟ್ ಕೊಡೋರು, ಬಿಡೋರು, ಕೊಡದೇ ಇರೋದು ಎಲ್ಲನೂ ಕೂಡ ಹೈಕಮಾಂಡ್. ನಮ್ಮ ಕೈಲಿ ಯಾರಿಗೂ ಕೂಡ ಡೇಟ್ ಕೊಡುವಂಥ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಯಾವುದೇ ವಿಚಾರಗಳನ್ನ ನಾವು ಮುಖ್ಯಮಂತ್ರಿಗಳನ್ನ ಮುಂದುವರಿಸ್ತೀವಿ, ಬದಲಾವಣೆ ಮಾಡ್ತೀವಿ. ಯಾವ ವಿಚಾರಗಳಿಗೂ ಕೂಡ ಇವತ್ತು ನಮಗೆ ಯಾವುದೂ ಕೂಡ ನಮ್ಮ ಹತ್ತಿರ ಅದರದೇ ಇದನ್ನಿಲ್ಲ. ಇವೆಲ್ಲವೂ ಕೂಡ ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ನಿಶ್ಚಿತವಾಗಿ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ,
ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.